ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಆಲೂ ಸ್ಟಫ್ಡ್ ಚಪಾತಿ ಮಾಡೋಣ. ಮತ್ತು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ರೆಡ್ ರೆಡ್ ಚಿಲ್ಲಿ ಗಾರ್ಲಿಕ್ ಸಾಸ್ ಅಂತ ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥಡ್ ಮನೆಯಲ್ಲೇ ಮಾಡ್ಕೋಬೋದು. ಒಂದು ಆಲೂಗಡ್ಡೆ, ಒಂದು ಈರುಳ್ಳಿ, ಒಂದು ಅರ್ಧ ಕಟ್ ಮೆಂತ್ಯ ಸೊಪ್ಪು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸೈಡ್ಗೆ ಇಟ್ಕೊಂಬಿಡಿ. ತಣ್ಣಗಾಗಬೇಕು ಪಲ್ಯ. ಚಪಾತಿ ಹಿಟ್ಟು ಎತ್ಕೊಂಡು ಅದೊಂದು ಸೈಡ್ಗೆ ಇಟ್ಕೊಂಬಿಡಿ. ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ. ಮೊದಲು ಮೆಣಸಿನ್ಕಾಯಿ ಬೇಯಿಸ್ಕೊಳ್ಳಿ, ನಂತರ ಇವೆಲ್ಲ ಬೇಯಿಸ್ಕೊಳ್ಳಿ. ಅದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ, ಬೆಂದಿರೋ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು 50 ಗ್ರಾಮ್ ಅಷ್ಟು ಎಣ್ಣೆಗೆ ಬಿಳಿ ಎಳ್ಳು ಹಾಕ್ಕೊಂಡು ಆ ಎಳ್ಳು ಜೊತೆ ಈ ಟೊಮೊಟೊ ಸಾಸನ್ನ ಚೆನ್ನಾಗಿ ಬೇಯಿಸಿ. ಇದು ಈಚೆ ಇಟ್ಟರು ಒಂದು 2-3 ದಿನ ಇರುತ್ತೆ ಫ್ರೆಂಡ್ಸ್. ಫ್ರಿಜ್ಜಲ್ಲಿಟ್ಟರೆ ಒಂದು ವಾರ ಇರ್ಬೋದು. ಚಪಾತಿ ಹಿಟ್ಟು ಜೊತೆ ಆ ಪಲ್ಯನ ಒಳಗಡೆ ಸ್ಟಫ್ ಮಾಡ್ಕೊಂಡು ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ಪಲ್ಯ ಈಚೆ ಬರದೇ ಇರೋಂಗೆ ನೋಡ್ಕೊಂಡು ಲಟ್ಟಿಸ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಸಾಸು ಚೆನ್ನಾಗಿ ಬೆಂದಿದೆ. ಈಗ ಚಪಾತಿ 2 ಕಡೆ ಲಟ್ಟಿಸ್ಕೊಂಡ್ಮೇಲೆ ಟೊಮೊಟೊ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಗಾರ್ಲಿಕ್ ಸಾಸು ತುಂಬ ರುಚಿಯಾಗಿರುತ್ತೆ, ತುಂಬ ಸ್ಪೈಸಿಯಾಗಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಸಿ ಮೆಥಡು.